ನಮಸ್ಕಾರ ಸ್ನೇಹಿತರೆ, ಫೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ದಿಗುಜ್ಜೆ ಅಂದರೆ ದಿವಿ ಹಲಸು. ಇದರಿಂದ ಇವತ್ತು ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡುವ. ಫ್ರೆಶ್ ಆಗಿದೆ, ಮರದಿಂದ ಕೊಯ್ದ ದಿವಸವೇ ಚಿಪ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅಲ್ಲಂತಾದರೆ ಮಾನ್ಯ ದಿನ ಆದರೂ ಮಾಡ್ಬೋದು. ಅದನ್ನು ನಂತರ ಲೇಟಾಗಿ ಮಾಡೋದಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹೀಗೆ ಈ ರೀತಿ ಫ್ರೆಶ್ ಇರುವ ದಿಗುಜ್ಜೆಯನ್ನು ಇವತ್ತು ಚಿಪ್ಸ್ ಮಾಡ್ತಾ ಇದ್ದೇವೆ. ಅದು ಹೇಗೆ ಅಂತ ಹೇಳಿದರೆ, ಇದರ ಸಿಪ್ಪೆ ಮತ್ತು ಗೂಂಜನ್ನು ತೆಗಿಬೇಕು. ಸಿಹಿಯಾಗಿರಬಾರ್ದು, ಹಾಗೆ ಅಂಥೇಳಿ ಎಳತ್ತು ಕೂಡ ಒಳ್ಳೆಯದಾಗಲಿಕ್ಕಿಲ್ಲ. ಈಗ ಇದನ್ನು ಸಿಪ್ಪೆ ತೆಗಿತಾ ಇದ್ದೇನೆ. ಹಾಳಾದ ಭಾಗಗಳಿದ್ದರೆ ಕೆತ್ತಿ ತಕ್ಕೊಳ್ಬೇಕು. ನೋಡಿ, ಈ ಗೂಂಜಿನ ಭಾಗದಲ್ಲಿ ಜಾಸ್ತಿ ಈ ರೀತಿ ಹೋಲ್ನ ಥರ ಇದ್ದದನ್ನು ತಕ್ಕೊಳ್ಬೇಕು. ಅದು ಕೂಡ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಹೀಗೆ ಸಿಪ್ಪೆ ಮತ್ತು ಗೂಂಜನ್ನು ತೆಗೆದು ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಈ ದಿಗುಜ್ಜೆಯನ್ನು ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗೆಲ್ಲವನ್ನು ಕಟ್ ಮಾಡಿ ನೀರಿಗೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಬಾರಿ ಬೇರೆ ನೀರಲ್ಲಿ ತೊಳ್ಕೊಳ್ತಾ ಇದ್ದೇನೆ. ಎಲ್ಲ ಕಟ್ ಮಾಡಿ ಆದ ಮೇಲೆ ಹೀಗೆ ಈ ನೀರನ್ನು ಚೆಲ್ಲಬೇಕು. ಇನ್ನೊಂದು ಬಾರಿ ನೀರಲ್ಲಿ ತೊಳ್ಕೊಳ್ಬೇಕು. ಪುನಃ ಈ ರೀತಿ ನೀರು ಹಾಕಿಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಳ್ಬೇಕು ಆಗಾಗ, ಇಲ್ಲಾಂತಾದರೆ ಅದರಲ್ಲಿ ಮೇಣ ಇರ್ತದಲ್ಲ. ಇನ್ನೀಗ ಇದನ್ನು ಈ ರೀತಿ ನೀರಿಂದ ತೆಗೆದಾಗಿ ಸ್ವಲ್ಪ ಕೈಯಲ್ಲಿ ಹೀಗೆ ಕುಡುಕಿಕೊಂಡು ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ಈಗ ಇದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಕಟ್ ಮಾಡಿ ಈ ರೀತಿ ಕೈಯಲ್ಲಿ ಹಿಡ್ಕೊಳ್ಬೇಡಿ, ಯಾಕೆಂದರೆ ಅದು ಆದಷ್ಟು ಬಿಡಿ ಬಿಡಿಯಾಗಿ ಬಿದ್ದರೆ ಒಳ್ಳೆಯದು. ಇಲ್ಲಾಂದರೆ ಇದರಲ್ಲಿರುವ ಮೇಣದಿಂದಾಗಿ ಅದು ಒಂದಕ್ಕೊಂದು ಅಂಟಿ ನಿಂತರೆ ನಾವು ಎಣ್ಣೆಗೆ ಹಾಕಿ ಹುರಿಯುವಾಗ ಅದು ಈ ರೀತಿಯೇ ಇದ್ದರೆ ಹುರಿದು ಚೆನ್ನಾಗಿ ಬರೋದಿಲ್ಲ, ಅಂದರೆ ಮೆತ್ತಗಾಗಿ ಇರ್ತದೆ. ಅದಕ್ಕೋಸ್ಕರ ಆದಷ್ಟು ಹೀಗೆ ಬಿಡಿ ಬಿಡಿಯಾಗಿ ಇರುವ ಹಾಗೆ ನೋಡಿಕೊಳ್ಬೇಕು. ಈ ಥರ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಇಷ್ಟ ಅಗಲ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಧ್ಯದಿಂದ ಸಿಗ್ದು ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಮಳೆಯು ಬರಲಿಕ್ಕೆ ಶುರುವಾಗಿದೆ. ಈಗ ಚಿಪ್ಸು ಜೊತೆಗಿದ್ದರೆ ಸಂಜೆಯ ಚಹಾ ಗಮ್ಮತ್ತು. ಚಹಾ, ಕಾಫಿ, ಕಷಾಯ ಯಾವುದು ಕುಡಿತೀರೋ ಅದು ಕುಡಿಯೋರಿದ್ದೆ. ನನಗೆ ಸ್ಲೈಸರಲ್ಲಿ ಸ್ಲೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಡೈರೆಕ್ಟ್ ಎಣ್ಣೆಗೆ ಹಾಕಿಕೊಂಡು. ದಿಗುಜ್ಜೆ ಗಟ್ಟಿರುವುದಕ್ಕೆ ಈ ರೀತಿಯಾಗಿ ನಾನು ಮೆಟ್ಟಗತ್ತಿಯಲ್ಲಿ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳೋದು.
ಈ ದೀಗುಜ್ಜೆ ಸಿಹಿಯಾಗಿರಬಾರ್ದು, ಸಿಹಿ ಆದರೆ ರುಚಿಯಾಗಲಿಕ್ಕಿಲ್ಲ, ಅಂದರೆ ಮೆತ್ತನೆ ಆಗ್ತದೆ ಹುರಿಯುವಾಗ. ಹಾಗಾಗಿ ಎಳೆದು ರುಚಿಯಾಗೋದಿಲ್ಲ, ಅದು ಕಪ್ಪಾಗ್ತದೆ. ಹಾಗೆ ಎಳೆಯದಾಗಿರಬಾರ್ದು, ತುಂಬ ಬೆಳೆದು ಸಿಹಿಯಾಗಿರಬಾರ್ದು, ಆ ಥರದ ದೀಗುಜ್ಜೆ ಆಗಿರಬೇಕು. ಕೊಯ್ದ ದಿವಸವೇ ಮಾಡಿದರೆ ಒಳ್ಳೆಯದು, ಅಲ್ಲ ಅಂತಾದರೆ ಮಾರನೇ ದಿವಸ ಆದರೂ ಮಾಡಲೇಬೇಕು ಈ ಥರ ಚಿಪ್ಸ್. ಇಲ್ಲ ಅಂತಂದರೆ ಅದು ಸ್ವಲ್ಪ ಸಿಹಿ ಆದರೂ ಕೂಡ ರುಚಿಯಾಗೋದಿಲ್ಲ. ನೋಡಿ, ಕಟ್ ಮಾಡಿ ಆಗ್ತಾ ಬಂತೀಗ. ಲಾಸ್ಟ್ ಇನ್ನೊಂದು ಪೀಸ್ ಇದೆ. ಆದಷ್ಟು ತೆಳ್ಳಗೆ ಕಟ್ ಮಾಡಿಕೊಳ್ಳಿ. ತೆಳ್ಳಗೆ ಅಂದರೆ ನೋಡಿ, ಇಷ್ಟು ತೆಳ್ಳಗೆ ಬೇಕು. ಹೀಗೆ ಕಾಣ್ತಾ ಇರ್ಬೋದು ಈಗ ನೋಡಿ, ಇಷ್ಟು ತೆಳ್ಳಗೆ ಇರಬೇಕು. ಇದನ್ನು ಎಣ್ಣೆಗೆ ಸ್ಲೈಸ್ ಮಾಡಿ ಹಾಕೋದು ಅಂತಾದರೆ ಕಷ್ಟ. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಮೇಣದ ಅಂಶ ಜಾಸ್ತಿ ಇರುವ ಕಾರಣ ಸ್ಲೈಸ್ ಆಗಿ ಹೋಗೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾನು ಮೆಟ್ಟುಕತ್ತಿಯಲ್ಲೇ ಕಟ್ ಮಾಡಿಕೊಳ್ಳೋದು. ಸಿಪ್ಪೆ ಮತ್ತು ಗುಂಜನ್ನು ತೆಗೆದು ನೀರಿಗೆ ಹಾಕಿದ ಮೇಲೆ ಈ ರೀತಿ ಕಟ್ ಮಾಡಿ ಹಾಕುವಾಗ ನೀರಿಗೆ ಹಾಕಲಿಕ್ಕಿಲ್ಲ. ನೋಡಿ, ಹೀಗೆ ಡೈರೆಕ್ಟು ಕಟ್ ಮಾಡೋದು ಮಾತ್ರ, ಮತ್ತು ನೀರಿಗೆ ಹಾಕಲಿಕ್ಕಿಲ್ಲ. ಸಿಪ್ಪೆ ಗೂಂಜು ತೆಗೆಯುವಾಗ ಮಾತ್ರ ನೀರಿಗೆ ಹಾಕಿಕೊಳ್ಳೋದು, ತೆಗೆದು ನೀರಿಗೆ ಹಾಕಿಕೊಳ್ಳೋದು. ಉಪ್ಪು ನೀರು ಮಾಡಿ ಇಟ್ಟುಕೊಂಡಿದ್ದೇನೆ, ಕಡು ಉಪ್ಪು ನೀರು. ನೀವು ನಮ್ಮ ಚಾನಲಲ್ಲಿ ಹಲಸಿನಕಾಯಿ ಸೊಳ್ಳೆ ಹೊರದನ್ನು ಮಾಡುವಾಗ ಯಾವ ರೀತಿ ಉಪ್ಪು ನೀರು ಹಾಕಿದ್ದೇವೋ ಅದೇ ರೀತಿ ಉಪ್ಪು ನೀರನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಬಿಸಿಯಾಗಿದೆ ಇಲ್ಲೋ ಅಂತ ಒಂದು ಬಾರಿ ಚೆಕ್ ಮಾಡಿಕೊಡೋದು. ಬಿಸಿಯಾಗಿದೆ. ಈಗ ಈ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟುಕೊಂಡ ದಿಗುಜು ಹೋಳನ್ನು ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ. ಒಂದು ಬಾರಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಅದಲ್ಲೇ ಮುದ್ದೆಯಾಗಿ ನಿಂತುಕೊಳ್ಬಾರ್ದು. ಯಾಕೆ ಅಂತ ಹೇಳಿದರೆ ಅದು ಬಿಡಿ ಬಿಡಿಯಾಗಿದ್ದರೆ ಮಾತ್ರ ಚೆನ್ನಾಗಿ ಹುರಿದು ಬರ್ತದೆ. ಇದೀಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ಇದೀಗ ಇಷ್ಟ ಆಯ್ತಷ್ಟೇ, ಆಗಲಿಲ್ಲ, ಇನ್ನೂ ಕೂಡ ಎಣ್ಣೆಯಿಂದ ತೆಗಿಲಿಕ್ಕೆ ಪೂರ್ತಿ ಹುರಿದಾಗಲಿಲ್ಲ. ಈಗ ಸ್ವಲ್ಪ ಆ ಕ್ರಿಸ್ಪಿಯ ಶಬ್ದ ಕೇಳ್ತಾ ಇದೆ ನೋಡಿ. ಇದು ಇನ್ನೂ ಆಗಲಿಲ್ಲ ತೆಗಿಲಿಕ್ಕೆ. ಉಪ್ಪು ಹಾಕಲಿಕ್ಕಿದೆ, ಸ್ವಲ್ಪ ಆಗಲಿ. ಈ ಥರ ಕ್ರಿಸ್ಪಿ ಆಗ್ತಾ ಬರುವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂತಾದರೆ ಕರಟಿ ಹೋಗ್ಬೋದು. ಈಗ ಇದಕ್ಕೆ ಉಪ್ಪು ನೀರು, ಉಪ್ಪು ಡೈರೆಕ್ಟ್ ಉಪ್ಪಲ್ಲ, ಉಪ್ಪು ನೀರು ಹಾಕಿ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇರಬೇಕಾಗ್ತದೆ. ಇಲ್ಲ ಅಂತಂದರೆ ಉಪ್ಪು ನೀರು ಎಲ್ಲ ಕಡೆಗೆ ಮಿಕ್ಸಾಗಿ ಉಪ್ಪು ಸಿಕ್ಕುವುದಿಲ್ಲ.
ನೋಡಿ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಳಿ. ಮಳೆಯೂ ಸ್ಟಾರ್ಟ್ ಆಯಿತು ನೋಡಿ. ಒಮ್ಮೆ ಬಂದು ಬಿಟ್ಟು ಪುನಃ ಮಳೆ ಬರ್ತಾಯಿದೆ. ಗಾಳಿ ಇದೆ, ಗುಡುಗು ಕೇಳ್ತಾ ಇದೆ. ನೋಡಿ ಇದರಿಂದ ಜಾಸ್ತಿ ಡಾರ್ಕ್ ಆಗೋದು ಬೇಡ. ಈ ಥರ ಕಲರ್ ಇರುವಾಗಲೇ ತಗೊಳ್ಬೇಕು. ನೋಡಿ ಇದೆಷ್ಟು ಕರ್ಕುರಾಗಿದೆ ನೋಡಿ, ಕ್ರಿಸ್ಪಿಯಾಗಿ. ನೋಡಿ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಮತ್ತು ಇದು ಎಣ್ಣೆ ಕಾಣೋದಿಲ್ಲ, ನಮ್ಮ ಕೈಗೆಲ್ಲ ಎಣ್ಣೆ ಪಸೆಯಾಗಿ ಜಾಸ್ತಿ ಉಳಿಯುವುದಿಲ್ಲ. ನೋಡಿ ರುಚಿಕರವಾದ ದೀಗುಜ್ಜೆ ಚಿಪ್ಸ್. ದೀಗುಜ್ಜೆ ಚಿಪ್ಸ್ ಮಾಡಿದ್ದನ್ನು ನೋಡಿದ್ದೀರಲ್ಲ. ದೀಗುಜ್ಜೆ ಸಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡು. 2 ರೀತಿಯಲ್ಲಿ ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ನಾನು 2 ಪಾತ್ರಕ್ಕೆ ದೀಗುಜ್ಜೆ ಸಿಪ್ಪೆಯನ್ನು ಹಾಕಿಕೊಂಡಿದ್ದೇನೆ. ಈಗ ಒಂದು ಪಾತ್ರದಕ್ಕೆ ಇರೋದಕ್ಕೆ 3 ಹಸಿಮೆಣಸು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು, ವ್ಯತ್ಯಾಸ ಮಾಡಿಕೊಳ್ಬೋದು. ಸ್ವಲ್ಪ ಹುಣಸೆ ಹುಳಿ ತಗೊಂಡದ್ದು ನಾನು. ಈ ಪಾತ್ರಕ್ಕೂ ಸ್ವಲ್ಪ ಹುಣಸೆ ಹುಳಿ ಹಾಕಿಕೊಂಡಿದ್ದೇನೆ. 2 ಪಾತ್ರಕ್ಕೂ ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳುವ. ಉರಿ ಸಿಮ್ಮಲ್ಲಿ ಇಟ್ಟುಕೊಂಡು ಬೇಯಿಸಿದಳು, ಇಲ್ಲಾಂದರೆ ಪಾತ್ರ ಕರಟಿ ಹೋಗ್ಬೋದು. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಟುಕೊಂಡು ಇದನ್ನು ಬೇಯಿಸಿಕೊಳ್ಳುವ. ನೋಡಿ ಇದು ಹುಳಿ ಮತ್ತು ಉಪ್ಪು ಹಾಕಿದ ಸಿಪ್ಪೆ ಬೆಂದಿದೆ. ಈಗ ಇದನ್ನು ಉರಿ ಆಫ್ ಮಾಡ್ತಾ ಇದ್ದೇನೆ. ಇದು ತಣ್ಣಗಾಗಲಿ. ನೋಡಿ ಇದು ಕೂಡ ಬೆಂತೀಗ. ಇದು ಕೂಡ ಉರಿ ಆಫ್ ಮಾಡ್ತಾ ಇದ್ದೇನೆ, ತಣ್ಣಗಾಗಲಿ ಇದು. ಈಗ ಸಿಪ್ಪೆಯ ಚಟ್ನಿ ಮಾಡಲಿಕ್ಕೆ ಒಂದು ಮಸಾಲೆಗೆ ಹುರಿದುಕೊಳ್ಳುವ. ಈಗ 2 ಕುಮಟೆ ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ, ಉರಿ ಸಣ್ಣದರಲ್ಲಿ ಇರಲಿ. ಈಗ ಇದನ್ನು ಸ್ವಲ್ಪ ಹುರಿದುಕೊಳ್ಳುವ. ಇದು ಒಂದು ಪ್ರತಿ ಚಟ್ನಿ ಮಾಡೋದು ಈ ರೀತಿಯಾಗಿ. ಇನ್ನೊಂದಕ್ಕೆ ಹಸಿಮೆಣಸು ಹಾಕಿದ್ದೇವಲ್ಲ, ಹಸಿಮೆಣಸಲ್ಲೇ ಮಾಡಿಕೊಳ್ಳುವ ಚಟ್ನಿ. ಇದು ಹೀಗೆ ಹುರಿದಾಕಿ ಮಾಡುವ ಚಟ್ನಿ. ಈಗ ಕುಮಟೆ ಮೆಣಸನ್ನು ಸ್ವಲ್ಪ ಹುರಿತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಕೊಳ್ತಾ ಇದ್ದೇನೆ. 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಉರಿ ಸಣ್ಣದೇ ಇರಲಿ. ಕಾಲು ಸ್ಪೂನ್ ಆಗುವಷ್ಟು ಇಂಗಿನ ಪುಡಿ ಕೂಡ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪರಿಮಳ ಬರುವವರೆಗೆ ಹುರ್ಕೊಂಡ್ರೆ ಸಾಕು. ಈಗ ಉರಿ ಆಫ್ ಮಾಡ್ತಾ ಇದ್ದೇನೆ. ಇದೀಗ ತಣ್ಣಗಾಗಲಿ. ಈಗ ಇದೆಲ್ಲ ತಣ್ಣಗಾಗಿದೆ. ಇದಕ್ಕೆ ಒಂದೊಂದಾಗಿ ರುಬ್ಬಿಕೊಳ್ಳುವ.
ಮೊದಲಿಗೆ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕಾಯಿ, 1 ಹಿಡಿಯಷ್ಟು ತೆಂಗಿನ ತುರಿ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ, ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಸಿಪ್ಪೆಯನ್ನೆಲ್ಲ ಹಾಕಿದ್ದೇನೆ ಮತ್ತು ಉಳಿದ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಈ ಚಟ್ನಿಗೆ ರುಬ್ಬುವಾಗ ನುಣ್ಣಗೆ ರುಬ್ಬುವುದು ಬೇಡ, ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು. ಈಗ ಇದನ್ನು ತರಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ 1 ರೌಂಡ್ ರುಬ್ಬಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ಈಗ ಸ್ವಲ್ಪ ನೀರು ಹಾಕಿಕೊಂಡು 4 ಸ್ಪೂನಷ್ಟು ನೀರು ಹಾಕಿಕೊಂಡಿದ್ದೇನೆ. ಇದನ್ನೀಗ ಮತ್ತೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಇದು ತರಿಯಾಗಿ ರುಬ್ಬಿಕೊಂಡಾಗಿದೆ. ಈಗ ಇದನ್ನು ಪಾತ್ರಕ್ಕೆ ಜಾರಿಂದ ತೆಗೆದು ಹಾಕಿಕೊಳ್ತಾ ಇದ್ದೇನೆ. ಇದು ತರಿ ಇದ್ದರೆ ರುಚಿ ಚಟ್ನಿ. ಅದೇ ರೀತಿ ಕೆಲವು ರೀತಿಯ ಚಟ್ನಿಗಳು ತರಿ ರುಬ್ಬಿಕೊಂಡ್ರೆ ಊಟಕ್ಕೆ ರುಚಿ ಆಗೋದು. ಈ ಚಟ್ನಿ ಊಟಕ್ಕೆ ಬಹಳ ರುಚಿ. ಹೀಗೆ ಇನ್ನೊಂದು ರೀತಿಯನ್ನು ಕೂಡ ಅದೇ ರೀತಿ ರುಬ್ಬಿಕೊಳ್ಳುವ. 1 ಹಿಡಿಯಷ್ಟು ತೆಂಗಿನ ತುರಿ ಹಾಕಿಕೊಂಡಿದ್ದೇನೆ. ಈಗ ಬೇಯಿಸಿಟ್ಟುಕೊಂಡ ಸಿಪ್ಪೆಯನ್ನು ಕೂಡ ಹಾಕಿಕೊಂಡೆ. ಅದರಲ್ಲಿರುವ ಸ್ವಲ್ಪ ನೀರು ಕೂಡ ಸೇರಿಸಿಕೊಂಡಿದ್ದೇನೆ. ಹುರಿದಿಟ್ಟುಕೊಂಡ ಮಸಾಲೆ ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಈ ಚಟ್ನಿಯನ್ನು ತುಂಬ ತೆಳ್ಳಗೆ ಮಾಡಿಕೊಳ್ಳೋದು ಬೇಡ. ನೋಡಿ, ಇದು ಕೂಡ ತರಿ ರುಬ್ಬಿಕೊಂಡದು. ಪಾತ್ರಕ್ಕೆ ಇದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಮೆಣಸು, ಸಾಸಿವೆ, ಎಣ್ಣೆಯ ಒಂದು ಒಗ್ಗರಣೆ. ಸೂಪರಾದ ಚಟ್ನಿ ರೆಡಿ. ಖಾರ ಜಾಸ್ತಿ ಇಷ್ಟಪಡುವವರು ಇದಕ್ಕೂ ಬೇಯುವಾಗ ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು. ಇದಕ್ಕೂ ಹುರಿಯುವಾಗ ಕುಮಟೆ ಮೆಣಸು ಜಾಸ್ತಿ ಹಾಕಿಕೊಳ್ಬೋದು. ಇದು ಮಾತ್ರ ತರಿಯಾಗಿ ರುಬ್ಬಿಕೊಳ್ಬೇಕು. 2 ಪ್ರತಿಯನ್ನು ಸಪ್ರೇಟಾಗಿ ರುಬ್ಬುವಾಗ. ಇದಕ್ಕೆ ರುಬ್ಬುವಾಗಲೂ ತರಿ ರುಬ್ಬಬೇಕು. ಇದಕ್ಕೂ ಕೂಡ ಅಷ್ಟೇ ಗಟ್ಟಿಯಾಗಿ ರುಬ್ಬಬೇಕು. ತುಂಬ ನೀರು ಹಾಕಿಕೊಳ್ಳೋದು ಬೇಡ. ಊಟಕ್ಕೆ ಬಹಳ ರುಚಿ ಇದೆ. 1 ದಿಗುಜ್ಜೆಯಿಂದ 2 ರೀತಿಯ ಚಟ್ನಿ ರೆಸಿಪಿ ಮಾಡಿದ್ದೇನೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ದೀರಾ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.